ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಗೌಡ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಮಸಾಲೆ ರವೆ ರೊಟ್ಟಿಯನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ನಾಳೆ ಇವಾಗ ಒಂದು ಪ್ಲೇಟ್ಗೆ ಎಲ್ಲನೂ ಉತ್ತರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಕ್ಯಾರೆಟ್, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ. ಇವಾಗ ಒಂದು ಬೌಲ್ಗೆ ರವೆ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ರವೆ ಹಾಕ್ಕೊಳ್ಳಿ. ಇವಾಗ ನಾನು ಉತ್ತರಿಸ್ಕೊಂಡಿರೋ ಪ್ಲೇಟನ್ನು ಎತ್ಕೊಂಡು ಮೊದಲು ಇವಾಗ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಮೊದಲು ನಾನು ಫುಲ್ ರೌಂಡಕ್ಕೆ ಆಯ್ತಲ್ಲ, ಫುಲ್ ಸ್ಪ್ರೆಡ್ ಆಗೋ ಥರ ಹಾಕಿ ನೀವು ಹಸಿಮೆಣಸಿನ್ಕಾಯಿನ. ನೆಕ್ಸ್ಟು ಜೀರಿಗೆ 2 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿರ್ತೀವಲ್ವ, ಹಾಕಿ ಅದನ್ನು. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ನೋಡಿ ಆ ಥರ ಸ್ಪ್ರೆಡ್ ಆಗೋ ಥರ ಹಾಕ್ತಾಯಿದ್ದೀನಿ ನಾನು. ನೆಕ್ಸ್ಟ್ ಕ್ಯಾರೆಟು ನಾನು ಹಾಕೋಣ ಎಲ್ಲನೂ ಹಾಕ್ಕೊಡ್ತಾಯಿದ್ದೀನಿ. ನೆಕ್ಸ್ಟು 2 ಈರುಳ್ಳಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಸಣ್ಣಕ್ಕೆ, ಅದನ್ನು ಹಾಕೋಣ. ಚೆನ್ನಾಗಿ ಎಲ್ಲ ಗೌರ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ನಿಮಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ನಿಧಾನಕ್ಕೆ ಫುಲ್ಲು ಒನ್ ಟೈಮ್ ಮಿಕ್ಸ್ ಮಾಡಿ. ಒನ್ ಟೈಮ್ ಮಿಕ್ಸ್ ಮಾಡಾದ್ಮೇಲೆ ಒಂದೊಂದು ಸ್ವಲ್ಪನೇ ನೀರು ಬಿಟ್ಕೊಂಡು ಮಿಕ್ಸ್ ಮಾಡಿ. ಏನಾದ್ರು ಜಾಸ್ತಿ ನೀರು ಬಿಟ್ಟರೆ ತೆಳ್ಳಗೆ ಹೋಗುತ್ತೆ, ತಟ್ಟಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪನೇ ನೀರು ಬಿಟ್ಕೊಂಡು ಕಲಿಸ್ಕೊಳ್ಳಿ ಅಂತ ಇರೋದು. ನೋಡಿ ಈ ಥರ ತಟ್ಟಕ್ಕಾಗೋಷ್ಟು ನೀರು ಬಿಟ್ಕೊಂಡು ಸ್ವಲ್ಪನೇ ನೀರು ಬಿಟ್ಕೊಂಡು ಇವಾಗ ನಾನು ತವಾನ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ಕಲಸಿರುವಂಥ ಹಿಟ್ಟು ಹಾಕ್ಕೊಂಡು ಅದ್ರ ಮೇಲೆ ನೀರು ಹಾಕ್ಕೊಂಡು ಕಲಿಸ್ತೀನಿ. ಏನಕ್ಕಂದರೆ ನೀರು ಹಾಕೋದು ಸಾಫ್ಟ್ ಬರುತ್ತೆ, ಅದಕ್ಕೋಸ್ಕರ ನೀರು ಹಾಕ್ಕೊಂಡು ನಾನು ತರ್ತಾ ಇದ್ದೀನಿ. ಎಲ್ಲೂ ಕಿತ್ತೋಗಲ್ಲ, ಸಾಫ್ಟಾಗಿ ಬರುತ್ತೆ, ದೋಸೆ ಥರ ಸಾಫ್ಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹಾಕ್ತಿದ್ದೀನಿ, ಎಲ್ಲೂ ಕಿತ್ತೋಗ್ತಾಯಿಲ್ಲ. ನೀರು ಹಾಕಿದ್ರೆ ಅಂಟಲ್ಲ ಕೈಗೆ, ಈಸಿಯಾಗಿ ಹಾಕ್ಬೋದು. ಅದಕ್ಕೋಸ್ಕರ ಈ ಥರ ನೀರು ಹಾಕ್ಕೊಂಡು ಹಾಕ್ಕೋಬೋದು. ಇವಾಗ ನಾವು ಫುಲ್ಲು ನೀರು ಹಾಕೊಳ್ಳೋಣ. ಸವರ್ತೀನಿ, ಏನಕ್ಕಂದರೆ ದೋಸೆ ಥರ ಸಾಫ್ಟಾಗಿ ಬರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ಕಡೆ ಎಲ್ಲೆಲ್ಲೂ ರೌಂಡಾಗಿ ನೋಡಿ ಚೆನ್ನಾಗಿ ಬೇಯಬೇಕು. ಈ ಥರ ಬೇಯ್ದಾದ್ಮೇಲೆ ಅದ್ರ ಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ನೀಟಾಗಿ ಸ್ಪ್ರೆಡ್ ಆಗಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ರೌಂಡಕ್ಕೆ ಆಯ್ತಲ್ವ, ಫುಲ್ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಈಗ ಒಂದೊಂದು ಸ್ವಲ್ಪ ಸೈಡಲ್ಲೆಲ್ಲ ಈ ಥರ ಬಿಟ್ಕೊಂಡು ಎತ್ತಾಕೊಳ್ಳಿಲ್ಲ ಅಂದರೆ ಕಿತ್ತೋಗುತ್ತೆ, ಚೆನ್ನಾಗಿ ಬರೋಲ್ಲ. ನೋಡಿ ಎಷ್ಟು ಚೆನ್ನಾಗಿ ಆ ಕಡೆ ಎಲ್ಲ ಬಿಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂತು. ದಬಾಕೋಣ ಇವಾಗ. ನೋಡಿ ಈ ಕಡೆ ಈ ಥರ ಎಲ್ಲ ಅಮ್ಕಿ, ಇಲ್ಲ ಅಂದರೆ ಚೆನ್ನಾಗಿ ಬೇಯಲ್ಲ ಅದು. ಈ ಥರನೇ ಬೇಯಿಸ್ಕೊತಾಳೋಣ ದಬಾಕ್ಬಿಟ್ಟು. ನೆಕ್ಸ್ಟು ನೋಡಿ ಈ ಥರ ಬೇಯಬೇಕು ದಬಾಕಾದ್ಮೇಲೆ. ನೆಕ್ಸ್ಟು ಇನ್ನೊಂದ್ಸಲ ಈ ಥರ ದಬಾಕೊಂಡು ತಿರ್ಗೋ ಬೇಯಿಸ್ಕೊಳ್ಳೋಣ. ಈ ಥರನೇ ದಬಾಕಿ 2-3 ಸಲ ಈ ಥರ ಬೇಯಿಸ್ಕೊತಾ ಇರ್ತೀವಿ. ನೋಡಿ ಇವಾಗ ದಬಾಕಿ 2-3 ಸಲ ಬೇಯಿಸಾದ್ಮೇಲೆ ಈ ಥರ ಬಂದಿದೆ. ಇವಾಗ ಚೆನ್ನಾಗಿ ಬೆಂದಿದೆ ಅಂತ ಇವಾಗ ನಾನು ಎತ್ತಾಕೋತಾ ಇದ್ದೀನಿ. ಈಗ ನನ್ನ ತಂಗಿಗೆ ಟೇಸ್ಟ್ ಮಾಡೋಕ್ಕೆ ಕೊಟ್ಟಿದ್ದೀನಿ. ಹಾಗೆ ಕೊಡ್ಬೋದು ನೀವು, ಆದರೆ ತುಪ್ಪ ಕೊಟ್ಟರೆ ಸೈಡಿಗೆ ಸಖತ್ತಾಗಿರುತ್ತೆ. ಅವಳ ಕೈ ನೋಡಿ ಸೂಪರ್ ಅಂತ ತೋರಿಸ್ತಾ ಇದ್ದಾಳೆ. ಇನ್ನೊಂದು ಸಲ ವಾಚ್ ಮಾಡಿ.